ಪ್ರಮೀಳಾ, ಬಾ ಬಂದ ಬರವ ಬಿರ್ಬಂದು ಕಿತ್ಕೊಳ್ಳೋಣ. ಆಲೆ ಒತ್ತಾಗದೆ ಅಲ್ಲ ಕನ್ಪುಟ್ಟಮ್ಮ, ಇನ್ನೊಂದೆರಡು ಆಳ್ಗೆಳ ಕಾಯ್ತಿಲ್ವೇನು? ನಾವು ಎರಡಳೆ ಕೀಳಕಾಯ್ತದ ಇಷ್ಟೆಲ್ಲ ಕಳೆಯ ಹಾಗಾಕಿಲ್ಲ ಕಣವ. ನಮ್ಮ ಎರಡಾಳ್ಕೆಲ್ಲಿ ಇಷ್ಟು ಕೀಳಕಾಯ್ತದ. ಇನ್ನೊಂದೆರಡು ಆಳ್ಗೆ ಏನಾಯ್ತಿತ್ತು ನಿನಗೆ? ಅಯ್ಯೋ ಪ್ರಮೀಳಾ, ಎಲ್ಲಿ ಅಂತ ಹುಡ್ಕೋಣ, ಊರೆಲ್ಲನೂ 3 ಸುತ್ತು ಬಂದೆ. ಯಾರು ನಾನು ಬರೋಕ್ಕಲ್ಲ ತಲೆ ಬಿಡ್ಸೋಕೋಬೇಕು, ನಾನು ಬರೋಕ್ಕಲ್ಲ ತಲೆ ಬಿಡ್ಸೋಕೋಬೇಕು ಅಂತಾರೆ. ಎಲ್ಲರೂ ಕೇಳಿ ಕೇಳಿ ಸಾಕಾಯ್ತು. ಕೊನೆಗೆ ನಿಮ್ಮಂತಕ್ಕೆ ಬಂದೆ. ನೀನು ಬರೋಕ್ಕಲ್ಲ ಅನ್ಲಿಲ್ವಾ? ರಾಮಣ್ಣಂಗೆ ಹೇಳೋತ್ತು ತಾನೇ ಬಂದಿದ್ದು ನೀನು. ಎಲ್ಲೋ ಆಳುಗಳು ಸಿಗ್ತಾಯಿಲ್ಲ ಕಣ್ ಪ್ರಮೀಳಾ, ಆಳೇ ಇಲ್ಲ. ಹಂಗಲ್ಲ ಕನ್ಬಿಟ್ಟಮ್ಮ, ಇಷ್ಟೆಲ್ಲನೂ ನಾವು ಎಗಳೆ ಗಿಳಕಾಯ್ತದ. ಆದಷ್ಟು ಕೇಳ್ತಾರನ ಬಾರವ. ನಮ್ಮ ಮುನ್ನಿವೆ ರಮೇಶ್ನು ಬರ್ತಾರೆ. ಮಂಜ ಕಾಲೇಜ್ಗೆ ಹೋಗಿದ್ದಾನೇನೋ, ನಮ್ಮ ಕುಮಾರ್ನು ರಮೇಶ್ನು ಬರ್ತಾರೆ. ಅವ್ರು ಆ ಕಡೆ ಸಲ ಇಟ್ಕೊತಾರೆ, ನೀನು ಈ ಕಡೆದ್ದು ಇಲ್ಲಿ ಆ ಕಡೆದು ನಾನು ನೀನು ಕಿತ್ಕೊಂಡು ಹೋಗಂದ. ಎಷ್ಟಾಯ್ತದ ಅಷ್ಟು ಕೇಳೋಣ ಬಾರವ. ಸರಿ, ಆ ಕಡೆ ಸಲ ಇಟ್ಕೊಬಿಟ್ಟಮ್ಮ, ನಾನು ಈ ಕಡೆ ಸಲ ಇಟ್ಕೊತೀನಿ. ಅಲ್ಲ ಪುಟ್ಟಮ್ಮ, ಅಜ್ಜಿ ಅವರಮ್ಮನು ಸುಂದ್ರಮ್ಮನು ಕೂಲಿಗೆ ಹೋಯ್ತಿದ್ರಲ್ವ, ಅವ್ರು ಎರಡೊಳಗೆ ಹೇಳಿದ್ರೆ ಬರೋರೇನೋ. ಕರಿಬೇಕಾಗಿತ್ತು ನೀನು ಅವ್ರನ್ನೂ ಒಂದು ಮಾತ. ಅಯ್ಯೋ ಪ್ರಮೀಳಾ, ಆ ಸುಂದ್ರಿಗೂ ಜವರಿಗೂ ಏನು ಜಂಬ ಅಂತೀಯ? ಕೂಲಿ ಕರೆದ್ರೆ ನೆಟ್ವರ್ಕ್ ಬರೋಕೆ ಇಲ್ಲಕ್ಕಂತಾಯಿ. ಕೂಲಿ ಕರೆದ್ರೆ ಅಲ್ಲೇ ದುಡ್ಡು ಕೇಳ್ತಾರೆ. ನಾವು ಬಡ್ಡಿಗೆ ಕೈ ಮೇಲೆ ದುಡ್ಡು ಕೊಡ್ಬೇಕಂತೆ. ಏನು ನಾವೇನು ದುಡ್ಡು ಮಾಡಿಕೊಂಡೆ ಕುಂತಿರ್ತೀವ? ಏನೋ ಇವತ್ತಲ್ಲ ನಾಳೆ ಕೊಡ್ತೀವಪ್ಪ. ನಮ್ಮ ಶಿವಪ್ಪನ ಕೊಡುವಂತೀನಿ. ಕೊಟ್ರಾಯ್ತದ ಬಿಡೆ ಅಂತಿದ್ರು. ಅದಕ್ಕೆ ಆ ಮುಂಡರು ಕೂಲಿಗೆ ಬರೋಕಲ್ಲಕ್ಕನ್ನ ಪ್ರಮೀಳಾ. ಆ ಸುಂದ್ರಿನೂ ಜವರಿನೂ ಹೋಗಿ ಕರೆದ್ನ ಅವತ್ತರಿಗೆ ಬರೋವ ಶುಂಠಿ ಕಳಕ್ಕೆ ಇಳ್ಬೇಕು ಅಂತ. ನಾವು ಬರೋಕಲ್ಲಕ್ಕ ಅಂದ್ಬಿಟ್ಟಮ್ಮ. ಶಿಲ್ಪನ ಮನೆ ಗುರುಪ್ರವೇಶ ಐತೆ, ಗುರುಪ್ರವೇಶಕ್ಕೆ ಹೋಗ್ಬೇಕು, ನಾವು ಬರೋಕಲ್ಲ ಅಂದರು. ಇನ್ನೇನು ಮಾಡೋಣ ಆತಾಗ ಬಂದೆ ಸುಮ್ಮನೆ. ಅದೇ ನೇಗ್ಲು ಬೀದಿ ಶಿಲ್ಪ ಮನೆ ಮೇಲೆ ಮನೆ ಕಟ್ಟವಳ ಅವಳೇನು? ಹ್ಞೂ ಅವಳೆ ಕಣ್ ಪ್ರಮೀಳಾ. ಯಾಕೆ? ಅಯ್ಯೋ, ಅವ್ರು ಸೋಕಿ ಅಂದರೆ ಸೋಕಿ ಕನ್ಬಿಟ್ಟಮ್ಮ. ಮನೆ ಮೇಲೆ ಮನೆ ಕೊಟ್ಟವಳೆ, ಒಸಿ ದುಡ್ಡು ಮಡಗಿಲ್ಲ. ಆ ಶಿಲ್ಪನ ಗಂಡ ಒಸಿ ದುಡ್ಡು ಮಡಗಿಲ್ವಂತೆ ಕನ್ಬಿಟ್ಟಮ್ಮ. ಯಾವಾಗಲೂ ದುಡ್ಡಲ್ಲೇ ಮೆರೀತಾ ಇರ್ತಾರೆ. ಅವ್ರ ಮನೆ ನೋಡೋಕ್ಕೆ 2 ಕಣ್ಣು ಸಾಲದು ಕನ್ಬಿಟ್ಟಮ್ಮ. ಮನೆ ಒಳಗೆ ಹೋದರೆ ಅಲ್ಲಿ ಬಿಟ್ರೆ ಅಲ್ಲಿ ಕಾಣ್ತವೆ, ಹಾಗೆ ಮಿರಿ 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 ಅಂತ ಮಿಂಚದೆ ಕನ್ಬಿಟ್ಟಮ್ಮ. ಮನೆ ಅಂತ ಚೆಂದ ಕಟ್ಟವ್ರೆ. ನಮ್ಮೂರೊಳಗೆ ಯಾರು ಅಂತ ಮನೆ ಕಟ್ಟಿಲ್ಲ ಕನ್ಬಿಟ್ಟಮ್ಮ. ಸಖತ್ತ ಕಟ್ಟವ್ರೆ ಕನ್ಬಿಟ್ಟಮ್ಮ. ಇಲ್ಲ ಒಂದು 50 ಲಕ್ಷ ಖರ್ಚಾಗಿರ್ತದಲ್ವ ಪುಟ್ಟಮ್ಮ? 50 ಆಗಿಲ್ಲ, ಒಂದು 30 ಲಕ್ಷ ಖರ್ಚಾಗದೆ ಕನ್ಪ್ರಮೀಳಾ. ಆದ್ರೂ ಅವ್ರಿಗಿರೋ ಜಂಬ ನಮ್ಮ ಊರಲ್ಲಿ ಯಾರಿಗೂ ಇಲ್ಲ ಬಾ. ಏನು ಜಂಬ ಹೊಡಿತಾಳೆ ಅಂದಿಯಾ ಶಿಲ್ಪ? ಮನೆ ದಿನ ಗುರುಪ್ರವೇಶ ಕರೆಯಕ್ಕೆ ಬಂದವಳೆ ಕನ್ಪ್ರಮೀಳಾ. ಏನು ಇಲ್ದೇರ ಅಂಕದಿಂಕನೇ ಹೊಡಿತಾಳೆ. ಇದೇ ನಿಮ್ಮನೆ ಚೇರ್ ಹಳೇದಾಗದೆ, ನಿಮ್ಮನೆ ಫ್ರಿಜ್ ಇಲ್ವೇನು, ನಿಮ್ಮನೆ ಸೋಫಾ ಇಲ್ವೇನು, ನೀವೊಂದು ಕಾಟ್ನ ಮಡಿಕೊಂಡಿಲ್ಲ ಅಂತ ಅಂತಾಳೆ ಕನ್ಪ್ರಮೀಳಾ. ಸೌತಿ ಶಿಲ್ಪ ಗುರುಪ್ರವೇಶ ಕೇಳಕ್ಕೆ ಬಂದಿದ್ಲಲ್ವಾ, ಬನ್ನಿ ಗುರುಪ್ರವೇಶ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಅದು ಬಿಟ್ಬಿಟ್ಟು ನಿಮ್ಮನ್ನು ಅದಿಲ್ಲ ಇದಿಲ್ಲ ಅಂತ ಅಂಕದಿಂಕ ಹೊಡಿತಿದ್ಲು. ಅದಕ್ಕೆ ನಾನು ಅವಳ ಮನೆ ಗುರುಪ್ರವೇಶಕ್ಕೂ ಹೋಗಲಿಲ್ಲ, ಅವಳ ಮನೆಗೆ ಎಡಗಾಲು ಮಡಗಾಲು ಬೇಡ ಅಂತ ಶುಂಠಿ ಕಳೆ ಕೇಳೋಣ ಅಂತ ಬಂದು. ಏನು ದಿಮಾಕೊಂದಿಯಾ ಶಿಲ್ಪನ್ಗೆ? ಉಂಕನ್ಬಿಟ್ಟಮ್ಮ. ಶಿಲ್ಪಂಗೊಂದು ಸ್ವಲ್ಪ ಹಂಗೆ ಜಂಬ. ಹೋದ ವರ್ಷ ತಾನೇ 1 ಡೋರ್ ಫ್ರಿಜ್ ತಗೊಂಬಂದಿದ್ಲು. ಈ ವರ್ಷ ಅಲೆ ಅದೇ ಹಾಕ್ಬಿಟ್ಟು ಡಬಲ್ ಡೋರ್ ಫ್ರಿಜ್ ತಗೊಂಬಂದವಳೆ. ಅಯ್ಯೋ, ನಮ್ಗೆ 1 ಡೋರ್ ಫ್ರಿಜ್ಗೆ ಗತಿ ಇಲ್ಲ. ಅವಳು ನೋಡು ಅಲೆ ಡಬಲ್ ಡೋರನ್ನೇ ತಗೊಂಬಂದವಳೆ ಕನ್ಬಿಟ್ಟಮ್ಮ. ಅಯ್ಯೋ ಬಾ ಪ್ರಮೀಳಾ, ಆ ಮುಂಡೇರೇನು ನಮ್ಮಂಗೆ ಹೊಲ್ತ ಬಂತವೆಲ್ಲ ಗೇದಿ ಸಂಪಾದನೆ ಮಡಗಿತ್ತಿಲ್ಲ. ಅವ್ರ ಮಾವ ಎಲ್ಲ ದುಡ್ಡು ಹೊತ್ಕೊಂಡು ಬಂದು ಮಡಗಿದ. ಆ ಮುಂಡೇರಂಗೆ ಆಡಿಸ್ತಾರೆ, ಆ ದುಡ್ಡು ಮಡಿಕೊಂಡು ಬೆಳೆಗಾರಿಕೆ ಮಾಡ್ತಾರೆ. ಕೂಲಿ ಮಾಡಿದರೆ ಕೂಲಿ ಮಾಡಿ ಕೂಡಾಕಿದ್ರೆ ದುಡ್ಡೆಲ್ಲ ಗೊತ್ತಾಗೋದು. ಯಾರೋ ಮಡಗಿ ದುಡ್ಡು ಯಾರೋ ಸೋಕಿ ಮಾಡ್ತಾರೆ ಅಂತಾರಲ್ಲ, ಹಂಗಾಯ್ತು ಆ ಮುಂಡೇರ ಕತೆ. ಮುಂಡೇರ್ನೇನು ಹಿಡಿದು ನಿಲ್ಸೋಕಾಯ್ತದೆ ಪ್ರಮೀಳಾ? ಆ ಶಿಲ್ಪನ ಗಂಡ ಅವನಲ್ಲ ಪುಟ್ಟಮ್ಮ. ಶಿಲ್ಪ ಹೇಳ್ದಂಗೆ ಕೇಳ್ತಾನೆ. ಅವಳು ಹೇಳಿದ್ದು ಯಾವ್ದಕ್ಕೂ ಇಲ್ಲ ಅನ್ನಲ್ಲ. ಅವಳು ಇವತ್ತು ಕೇಳಿದ್ರೆ ಅವತ್ತರಿಗೆ ತಂದೆ ಕೊಡ್ತಾನೆ ಕನ್ಪುಟ್ಟಮ್ಮ. ನಮ್ಮ ಮನೇಲಿ ಅವರೇ ನಮ್ಮ ಗಂಡಿರು. ಏನಾರ ಕೇಳಿದ್ರೆ ಏನು ಮಾಡೋಕ್ಕೆ, ಯಾಕೆ, ಅದೇನಕ್ಕೆ ಇದೇನಕ್ಕೆ, ದುಡ್ಡಿಲ್ಲ ಮಾಡಿ ಬಂಗವ ಅಂತಾರೆ. ಶಿಲ್ಪನ ಗಂಡ ಯಾವಾಗಲೂ ಅವಳು ಸೆರ್ಗಿಟ್ಕೊಂಡೇ ತಿರುಗ್ತಾನೆ ಪುಟ್ಟಮ್ಮ. ಅಯ್ಯೋ ದೇವ್ರೆ, ನಮ್ಮ ಮನೆ ಮುಂದೆ ಹೂವೆ ಏನಾರ ಮಾತೆತ್ತಿದ್ರೆ ಹೊಡಿಯೋಕ್ಕೆ ಬರ್ತವೆ, ಬೈಯೋಕ್ಕೆ ಬರ್ತವೆ ಕನ್ಪುಟ್ಟಮ್ಮ. ಅಯ್ಯೋ, ಅವ್ರು ತಂದಿರೋದು ಅವ್ರಿಗೆ ಬಾಪ್ರೆ ಮೇಲೆ, ನಾವು ತಂದಿರೋದು ಹಿಂಗೆ. ನಾವು ನೋಡು ಕಾಲದಿಂದ ಗೇದ್ರುವೆ ನಮ್ಮ ಮನೇಲಿ ಅದೃಷ್ಟ ಒಳ್ಳೇದು ಅನ್ನೋದೇ ಕುತ್ಕೊಂಡು ಅನ್ನೋದೇ ಬಂದಿಲ್ಲ. ಆ ಕಾಲದಿಂದಲೂ ಗೇಯ್ತಾ ಇದ್ದೀವಿ, ಇನ್ನೂ ಗೇಯೋದೇ ನಮಗೆ ತಪ್ಪಿಲ್ಲ. ಏನು ಮಾಡೋದು? ಅವ್ರು ತಂದಿರೋ ಸುಖ ಅವ್ರಿಗೆ, ನಾವು ತಂದಿರೋ ಸುಖ ನಮಗೆ. ನಮ್ಮ ಶಿವಣ್ಣ ನೋಡಿದ್ಯಲ್ಲ ನೀನು, ಏನಾರ ಅಲ್ಗೋಯ್ತೀನಿ ಕೊನೋ ಮಗನಾರ್ಯ, ಇಲ್ಗೋಯ್ತೀನಿ ಕೊನೋ ಮರೆಯ ಅಂದರೆ ಎಲ್ಗೋಯ್ತೀನಿ ನಡ್ನೆ ಹೊಲ್ದಾಕೆ ಅಂತ ದಡಿತಾಗತ್ತಾನೆ. ನಾವೇನು ಮಾಡೋಣ? ಅಯ್ಯೋ, ಕಾಲದಿಂದ ಎದ್ರುಕೊಂಡು ಬಂದಿದ್ದೀವಿ. ಈಗಲೂ ಎದ್ರುಕೊಂಡೆ ಸಂಸಾರ ಮಾಡ್ದಂಗೆ ಆಗೋದೆ ಕನ್ಪ್ರಮೀಳಾ ನಮ್ಮ ಜೀವನ.
ಪುಟ್ಟಮ್ಮ ನಿಮ್ಮ ಶಿವಣ್ಣ ಬರೀ ಮಾಯಿಲಾರ ಅಂತಾನೆ ನೆನೆ ದಿವಸ ನಮ್ಮನೇನು ಆಗೋಷ್ಟು ಕುಡಿದ್ಬಿಟ್ಟು ಹೊಡೆಯೋಕ್ಕೆ ಬಂದೀಯ ಪುಟ್ಟಮ್ಮ. ಏನು ತಡ್ಗುದ್ ಮಡಿ ತಗೊಂಡು ಮನಸ್ಸುತ್ತ ಓಡ್ಸಾಡ್ತಾನೆ. ಇದ್ಯಾಕೋ ಮರಿಯ ನಾನೇನು ಮಾಡಿದೆ ಹಿಂಗೆ ಓಡಿಸ್ತಾ ಇದ್ದಿಲ್ಲ, ಹಿಂಗೆ ಹೊಡಿಯಕ್ಕೆ ಬಂದಿದ್ದಿಲ್ಲ ಅಂತ ಕೇಳಿದ್ರೆ, ಕಬ್ಬಿಗೆಲ್ಲ ಎಮ್ಮೆ ಮುಟ್ಟಿದ್ಯಲ್ಲೇ, ಎಮ್ಮೆ ಮೇಯ್ಸ್ಕೊ ಬಂದಿದ್ದಿಲ್ಲ ಕಬ್ಬಿಗೆ. ಕಬ್ಬು ಯಾರು ನಿಮ್ಮ ಅಪ್ಪ ಬೆಳ್ದಿದ್ದ, ನಿಮ್ಮ ಅವ್ವ ಬಡ್ಡಿ ಬೆಳ್ತಿದ್ಲ, ಎಲ್ಲ ಮೇಯ್ಸ್ಕೊ ಬಂದಿಲ್ಲ ನಿಮ್ಮ ತಾಯಿ ನಾಡ ಅಂತ ಹೊಡಿಯೋಕ್ಕೆ ಬಂದವನೇ ಕಣ್ಪುಟ್ಟಮ್ಮ. ಹಂಗೂ ಎಡೇಟು ಹೊಡೆದೇ ಬಿಟ್ಟ ಅವ್ನ ಕಣ್ಣಿಂಗೆ ಹೋಗ. ಪ್ರೇಮಿಲ ರಾಮಣ್ಣ ಏನು ಹಂಗೆಲ್ಲ ಹೊಡಿಯೋಕ್ಕಿಲ್ವಲ್ಲ, ಏನೋ ಒಂಚೂರು ಹಂಗೆ ಆಡ್ತದಷ್ಟೇ. ನೀನು ತಾನೆ ಕಬ್ಗೆ ಎಣ್ಣೆ ಬಿಡೋದು, ಕಬ್ಬಿಗೆ ಈಗಲೇ ನೀರಿಲ್ದಾನೆ ಎಲ್ಲ ಒಣಗ್ತಾವೆ, ಆ ಕಬ್ಬಿಗೆ ಎಣ್ಣೆ ಬಿಟ್ಟಿದೀಯಾ ನೀನು ತಾನೆ ಸರಿಯಾ? ಅಯ್ಯೋ ಬದ ಎಡ್ಕುಸ್ಕೊಂಡು ಮೇಲಿ ಅಂತ ಒಂಚೂರು ಅತಿತ್ತ ಕಟ್ಟಾಕಿದೆ ಕಣ್ಪುಟ್ಟಮ್ಮ. ಹಾಳ್ಗರಿದು ಕಿತ್ಕೊಂಡು ಕಬ್ಬೆಲ್ಲ ನುಣ್ಗೆ ಮೇಕಬಿಟ್ಟದೆ. ನಮ್ಮನೇನು ಎಲ್ಲೋ ಕಬ್ಬು ನೋಡವನೇ ತಲೆ ಕೆಟ್ಟೋಗದೆ, ಹೋಗೋಸಿ ಎಣ್ಣೆ ಹಾಕೊಂಬಂದ್ಬಿಟ್ಟವನೆ. ಎಣ್ಣೆ ಕುಡಿದೋಗ್ರೆ ಸುಮ್ಮನೆ ಆಗನೇನೋ, ಎಣ್ಣೆ ಕುಡ್ಕೊಂಬಂದಿದ್ದಲ್ವೇ ಗೊದ್ದು ಮಟ್ಟ ದಡಿಯ ತಗೊಬಿಟ್ಟು ಓಡ್ಸಾಡ್ತವನ ಮನೆ ಸುತ್ತವ. ನಾನು ಇದೇನಾಯ್ತಪ್ಪ ಹಿಂಗೆ ಹೊಡಿತಾವನಲ್ಲ ಅಂತೀನಿ. ಯಾಕೋ ಮರೆಯ ಏನಾಯ್ತು ಅಂದರೆ, ಬಡ್ಡಿ ಕಬ್ಬಿಗೆಲ್ಲ ಎಣ್ಣೆ ಬಿಟ್ಟಿದೆಯಲ್ಲ ನಿನ್ನ ತಾಯಿ ನಾಡ ಅಂತ ಬಿಟ್ಟಾಕನಕ ಡೇಟ ನುಲ್ಕೊಂಬಿದ್ದೋದೆ. ಅಯ್ಯೋ ನಿಂದ ಅಮ್ಮೆ ನಾನೆಲ್ಲಕ್ಕನೂ ಕಿತ್ಕೊಬಿಟ್ಟದೆ ಹಾಳ್ಗರಿ ಎಮ್ಮೆ. ನಾನೇನು ಮಾಡೋಣ ಅಂತ ಬಡ್ಕೊತಾ ಇದ್ದೀನಿ. ಆಮೇಲೆ ಪಕ್ಕದ ಬೀದಿ ಶಾಂತಕ್ಕೆ ಬಂದು ಬಿಡ್ಸಿದ್ಲು. ಆಮೇಲೆ ಸುಮ್ಮನಾದ. ಇಲ್ಲಾಂದ್ರೆ ನನ್ನ ಮಗ ಸಾಯಿಸೇ ಬಿಡ್ತಿದ್ದೆ. ನನ್ನ ನಾಟ್ಕಳ ಒಂದು ಮಾಡಿ ತಗೊಂಡು ಒಸಿ ಹೊಡೆದ್ನಕ. ಅಯ್ಯೋ ಇವತ್ತು ಕೆಲಸ ಮಾಡೋಕ್ಕಾಗಿತ್ತಿಲ್ಲ, ಶಾಂತಕ್ಕೆ ಬಂದು ಬಿಡಿಸ್ತೇ ಹೋಗಿದ್ರೆ. ಹೆಂಗೋ ಶಾಂತಕ್ಕೆ ಅಲ್ಲೇ ಇದ್ಲು, ಓಡ್ ಬಂದು ಹಿಡ್ಕೊಂಬಿಡ್ಸಿದ್ಲು ಕನಕ. ರಾಮಣ್ಣಗೆ ತಗೋ ಕಬ್ಬು ಇವತ್ತಿಲ್ಲವ್ರು ನಾಳೆಗೆ ಬೆಳಕ ಬಂದುಕಂತಾಯಿ. ಅದಕ್ಕೆ ಆಗೋಷ್ಟು ಹೊಡ್ದಾರ. ಅವನು ಸರಿಯಾದವನೇ ಎಲ್ಲ ಎಣ್ಣೆ ಕುಡಿಯಕ್ಕೆ ಹೋಗೋನೆ. ಆ ಎಣ್ಣೆ ಅಂಗಡಿಲಿ ಯಾವ ಮುಂಡೆ ತಾವು ಹೇಳ್ಕೊಟ್ಟವ, ನೀನು ಎಡ್ತಿಕ ಎಣ್ಣೆ ಬಿಟ್ಬಿಟ್ಟು ಹೋಗಿದ್ಲೋಗಲ್ಲ ಅಂತ. ಅದಕ್ಕೆ ಎಲ್ಲ ಹಾಕೋಪ್ಪ ತೆಗೆದ್ಬಿಟ್ಟವನೇ ಕದ್ದ. ಇಲ್ಲ ಅಂದ್ರೆ ರಾಮಣ್ಣ ಹಂಗೆಲ್ಲ ಹೊಡಿತಿತ್ತಿಲ್ಲ. ಅಯ್ಯೋ ಪುಟ್ಟಮ್ಮ ನಮ್ಮನೆ ಮುಂಡೆ ಗಂಡಿರಿ ಹಿಂಗೆ ಏನಾರ ಒಂಚೂರು ಇದಾಯಿತು ಅಂದರೆ ಗೊತ್ತು ಮಾಡಿ ತಗತ್ರಿ. ಆ ಶಿಲ್ಪನ ಗಂಡ ನೋಡು ಹೆಂಗೆ ಅವಳಿ ಹೇಳಿದ ಸಾಮಾನು ಹೊಸ ಗ್ರೈಂಡರ್ ತಂದವ್ರಂತೆ ಕಣ್ಪುಟ್ಟಮ್ಮ. ಗ್ರೈಂಡರ್ ಅಂದರೆ ಹೆಂಗಿರ್ತದೆ ಕಣ್ಪುಟ್ಟಮ್ಮ? ಗ್ರೈಂಡರು ಅಂದರೆ ಇಟ್ಟಿರ್ಬೋದಂತೆ. ನಮ್ಮ ರಾಣಿನೂ ತಂದವಳೆ. ಅದೇ ಇಡ್ಲಿ ದೋಸೆಗೆಲ್ಲ ಅದಕ್ಕೆ ಹಿಟ್ಟು ಹಾಕಿದರೆ ಚೆನ್ನಾಗಿ ರುಬ್ಬುತ್ತಂತೆ, ಇಡ್ಲಿ ಎಲ್ಲ ಉಬ್ಬು ಬರ್ತಾವಂತೆ ಕಣ್ಪುಟ್ಟು ಪ್ರಮೀಳ. ಅದನ್ನೂ ತಂದವಳೆ ಶಿಲ್ಪ. ಅವಳು ಬಿಡವ ಎಲ್ಲನೂ ತತ್ತಾಳೆ. ಪುಟ್ಟಮ್ಮ ಗ್ರೈಂಡರ್ ಒಂದೇ ಅಲ್ಲ, ಫ್ರಿಜ್ಜು, ಸೋಫಾ, ಕಾಟು, ಆಮೇಲೆ ಡೈನಿಂಗ್ ಟೇಬಲ್ ಅಂತೆ ಅವೆಲ್ಲನೂ ತಂದೋಳೆ ಕಣ್ಪುಟ್ಟಮ್ಮ. ಒಸಿ ತಂದಿಲ್ಲ ಮನೆ ಒಳಗೆ, ಬರೀ ಸಾಮಾನು ತಂದು ತುಂಬ ಹಾಕ್ಬಿಟ್ಟವಳೆ. ಅದು ನಮ್ಮ ಶಿಲ್ಪನ ಮನೆಗೆ ಯಾರ ಮನೆ ಇಲ್ಲ ಬಾಪುಟ್ಟಮ್ಮ ನಮ್ಮೂರಲ್ಲಿ. ಅಯ್ಯೋ ಅವಳೇನೋ ಬಿಟ್ಟು ದುಡ್ಡು ತತ್ತಾಳು ಬಾರಮ್ಮ. ನಾವೆಲ್ಲಿ ತರೋಣ, ನಮಗೆ ತಿನ್ನೋಕ್ಕೆ ಹಿಟ್ಟಿಲ್ಲ. ಇವಾಗ ಕೇವಿ ಮಾಡಲಿಲ್ಲ ಅಂದ್ರೆ ನಾಳೆಗೆ ನಮಗೆ ದುಡ್ಡೇ ಬರೋಕ್ಕಲ್ಲ. ಅವರ ಸೋಕಿ ಅವ್ರಿಗೆ, ನಮ್ಮ ಸೋಕಿ ನಮಗೆ. ನಾವೇನು ಮಾಡೋಣ? ಹೊಸ ಫ್ರಿಜ್ಜು ಎಷ್ಟಾಯ್ತದವ ಫ್ರಿಜ್ಗೆ? ಅವೇನು ಕಮ್ಮಿ ಇಲ್ಲ ಕಣ್ಪುಟ್ಟಮ್ಮ. ಫ್ರಿಜ್ಜು 40,000 ಅಂತೆ. ಡಬಲ್ ಡೋರಿಂದಂತೆ. ಹೋದ ವರ್ಷ ಸಿಂಗಲ್ ಡೋರ್ ಅಂತಂದಿದ್ಲು, ಅದೇ ಹಾಕ್ಬಿಟ್ಟು ಅಲ್ಲೇ ಡಬಲ್ ಡೋರ್ ಅಂತ ತಗೊಂಬಂದವ್ರು ಪುಟ್ಟಮ್ಮ. 40,000 ಕೊಟ್ಟು. 40,000? ಅಯ್ಯೋ ಅದೇ 40,000 ಇದೆ ನಮಗೆ 40 ಬಾಂಗು ಕಾಯ್ತದೆ ಬಾಪ್ರಮಿಳ. 40,000 ದುಡಿಯೋಕೆ ಎಷ್ಟು ಕಷ್ಟ ಅಂತ ಅಮ್ಮಂಡರ್ಗೆ ಏನು ಗೊತ್ತು. 40,000ದಲ್ಲಿ 40 ಮನೆ ಸಂಸಾರ ಮಾಡ್ಬೋದು ಒಂದು ತಿಂಗಳೆಲ್ಲವ. ಅಯ್ಯೋ ಅವ್ರು ನೋಡಿ ಹೆಂಗೆ ಖರ್ಚು ಮಾಡ್ತಾರೆ ಬೇಕಾ ಬಿಟ್ಟು. ಅವ್ವ ಇನ್ನೂ ಇಷ್ಟೇ ಕಳೆ ಕಿತ್ತಿರೋದು ನೀವು? ಬರೀ ಮಾತಾಡ್ಕೊಂಡು 4 ಸಾಲು ಕಿತ್ತಿದ್ದೀರಿ, ಇನ್ನೂ ಇಷ್ಟೇ ಕಿತ್ತಿರೋದು? ಮುಚ್ಕೊಂಡು ಬಾಲ ಮುಂದೆ ಸರಿ ಇಟ್ಕೊಂಡು ಕೀಳು ಬಲ ಗೊತ್ತಾಯ್ತದೆ. ಕಳೆನು ಹುಸಿ ಬಂದದ. ಇಷ್ಟಿನ ಗಂಟೆ ಕಳೆ ಕಿಳಿಸ್ಬೇಕು ಅಂತ ಜ್ಞಾನಿತ್ತಿಲ್ವ ನಿನಗೆ? ಇವತ್ತು ಬಂದಿದೆಯಲ್ಲ ಬಾಲ 12 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 1 ಗಂಟೆಗೆ ಬಂದವನೇ. ಬಾಲ ಮುಂದೆ ಸರಿ ಇಟ್ಕೊಂಡು ಕೀಳು ಬಲ. ಅಲ್ಲ ಕಣ್ ರಮೇಶ್, ನೀನು ಈಗ ಬರೋದು? ನೀನು ನಮ್ಮ ಜೊತೆನೇ ಬಂದಿರೋ ಒಂದು 4 ಸಾಲ ಹೆಚ್ಚಾಗಿ ಕೇಳೋಕ್ಕಾಯ್ತಿಲ್ವ? ಪ್ರಮಿಳಕ್ಕ ನೀನು ಸುಮ್ಮ ಕೇಳು, ನಮ್ಮ ಅವ್ಗೆ ನೀನು ಬೇರೆ ಹತ್ತಿಸ್ಕೊಡ್ಬೇಡ. ಅಲ್ಲೋ ಸಿಬ್ಬ ಹಂಗಿತ್ತು ಬಂದೆ ಕತ್ತೆ ಲೇಟ್ ಆಯಿತು, 12 ಗಂಟೆಗೆ ಬರೋಣ ಅನ್ಕೊಂಡೆ. ನಮ್ಮ ಕುಮಾರ ಲಕ್ಷ್ಮಿ ಕರ್ಕೊಂಡು ಬರ್ತೀನಿ ಅಂದ 1 ಗಂಟೆಗೆ, ಇನ್ನೂ ಬರಲಿಲ್ವಲ್ಲೇ ಪ್ರಮಿಳ? ಅಲ್ಲೇ ಬರ್ತಾವ್ರೆ ನೋಡ್ಬಿಟ್ಟಮ್ಮ. ನಿಮ್ಮ ಕುಮಾರನು ಲಕ್ಷ್ಮಿನೂ ಊಟ ಹೊತ್ಕೊಂಡು ಬರ್ತಾರಂಗ ಅವ್ರೆ ನೋಡಲಿ. ಅವಾವ್ ಅವಾವ್ ಊಟ ತಂದಿದ್ದೀವಿ ಬನ್ನಿ, ಊಟ ಮಾಡೋರಿ, ಊಟ ಮಾಡ್ಕೊಂಡೋಗ ಬನ್ನಿ. ಹ್ಞೂ ಅಲ್ಲೇ ಅಲ್ಲಿಗೆ ಬರ್ತೀವಿ. ಇಲ್ಲಿ ಯಾವ ಊಟ ಮಾಡೋಕ್ಕಾಗಲ್ಲ. ಲಕ್ಷ್ಮಿ ಅಲ್ಲೇ ಕೂತ್ಕೊಳ್ಳಿ. ಪ್ರಮಿಳ ನಡ್ರಿ ಊಟ ಮಾಡ್ಕೊ ಬರೋಣ. ಅಲ್ಲೇ ಮರದಡಿ ನೆಳ್ಳೈತೆ. ನಡ್ಲ ರಮೇಶ ಊಟ ಮಾಡ್ಕೊ ಬಂದು ಕಿತ್ಕೊಳ್ಳೋಣ. ಸರಿ ಬಾ ಪುಟ್ಟಮ್ಮ ಹೊಂಡಾನ.
ಶುಂಠಿ ಕಾಳು ಕೀಳಕ್ಕೆ ಬಂದಿದ್ದು ಟೈಮ್ ಎತ್ಕೊಂಡ್ರಪ್ಪ ಊಟ ಮಾಡ್ಕೊಂಬತ್ತೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮಗೊಂದು ಲೈಕ್ ಕೊಡ್ರಪ್ಪ, ನಮಗೂ ಸಪೋರ್ಟ್ ಮಾಡ್ರಪ್ಪ. ಹಳ್ಳಿ ಮಾತುಕತೆ ನಮ್ಮ ಜೊತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಊಟ ಮಾಡ್ಕೊಂಬತ್ತೀವಿ ಕಣಪ್ಪ.